ಕಲಿಯ ಗುಣ ಏನಾರು ಇತ್ತು ಅನ್ಬಿಟ್ರೆ ಸರಸ್ವತಿ ತಾನಾಗೆ ಬಂದ್ಬಿಡ್ತಾಳೆ, ಒಲ್ದ್ ಬಿಡ್ತಾಳೆ ಸರಸ್ವತಿ. ಈಗೋ ಇರೋರ್ಗೆ ಯಾವತ್ತೂ ಸರಸ್ವತಿ ಒಲಿಯಲ್ಲ. ಎಲ್ಲಿ ಸರಸ್ವತಿ ಇದೆ ಅಲ್ಲಿ ಲಕ್ಷ್ಮಿ ಇದೆ. ಲಕ್ಷ್ಮಿ ಇರತ್ತವ ಎಲ್ಲೂ ಸರಸ್ವತಿ ಇಲ್ಲ. ಸರಸ್ವತಿ ಎಲ್ಲಿದೆ ಅಲ್ಲಿ ಲಕ್ಷ್ಮಿ ಇದೆ. ಮಾತಾಡ್ಬೇಡಿ. ಟೀಮ್ ಅವ್ರು ಯಾವತ್ತಿದ್ರು ಟೀಮಿಗೆ ಬೆಲೆ ಕೊಡ್ಬೇಕು. ಯಾವತ್ತು ಲೌಡ್ ವಾಯ್ಸ್ ಅಲ್ಲಿ ಇರಬಾರ್ದು. ಅವತ್ತು ತಲೆ ತಗ್ಸಿರ್ಬೇಕು. ಹಳೆ ಕಾಲದಲ್ಲಿ ಬಾಕ್ಲು ಮನೆಗೆ ಸಣ್ಣ ಇರ್ತಿದ್ರೆ ಯಾಕೆ ಗೊತ್ತಾ, ತಲೆ ತಗ್ಸಿ ಮನೆ ಒಳಗೆ ಹೋಗು, ಹಿರಿಯರು ಇರ್ತಾರೆ ಅಂತೇಳಿ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದ್ ವರ್ಡ್ ಹಾಕಿದ್ದಾರೆ, ಕೈ ಮುಗಿದು ಒಳಗೆ ಬಾ ಅಂತ ಹೇಳಿ. ಕರೆಕ್ಟ್ ಅಲ್ಲ? ಅಲ್ಲೂ ಬಾಕ್ಲು ಕೆಳಗಿತ್ತು, ತಲೆ ಬಗ್ಸಿ ಹೋಗ್ಬೇಕಿತ್ತು. ಈಗ ಎಲ್ಲರಿಗೂ ಈಗೋ ಜಾಸ್ತಿ ಆಗಿ ತಲೆ ಮೇಲೆ ಇರ್ಲಿ ಅಂತೇಳಿ ಬಾಕ್ಲುಗಳನ್ನ ದೊಡ್ಡದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟ್ ಅಲ್ಲ? ಜನರೇಷನ್ ಚೇಂಜ್ ಆಗಿದೆ. ಅದಕ್ಕೋಸ್ಕರ ಎಲ್ಲಾರ್ಗು ಒಂದ್ ಕಿವಿ ಮಾತೇನಂದ್ರೆ, ಯಾರನ್ನು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಯಾವತ್ತು ಹೇಗೆ ಬ್ಲಾಸ್ಟ್ ಆಗ್ತಾರೆ ಗೊತ್ತಿಲ್ಲ ಸ್ನೇಹಿತರೆ. ಒಂದ್ ಪಾರ್ಟು ಎಲ್ಲಕ್ಕಿಂತ ಹೆಚ್ಚಾಗಿ ಈಗೋನ ಬಿಟ್ಬಿಡಿ. ಈಗೋ ಇಟ್ಕೊಂಡ್ರೆ ಏನ್ ಮಾಡ್ಲಿಕ್ಕೂ ಸಾಧ್ಯತೆ ಇಲ್ಲ. ಮತ್ ಅದ್ರೊಟ್ಟಿಗೆ ಟೀಮ್ ಅವರು 50 SP ಕೊಟ್ಟಿರ್ಲಿ, 100 SP ಕೊಟ್ಟಿರ್ಲಿ, ನಿಮ್ ರ್ಯಾಂಕಿಗೆ ಕೊಟ್ಟಿರ್ತಾರೆ. ಏನೋ ಸಮಸ್ಯೆಗೆ ನೆಗ್ಲೆಕ್ಟ್ ಇರ್ಬೋದು. ಯಾರನ್ನು ದೂಷಣೆ ಮಾಡಕ್ ಹೋಗ್ಬಿಡಿ. ಯಾರನ್ನು ನಿಮ್ಮ ಸಿಟ್ಟಿಗೋ ಅಥವಾ ನಿಮ್ ಇದಕ್ಕೆ ಮಾತಾಡಿ ಅವರ ದೌರ್ಬಲ್ಯತೆಯನ್ನ ತೋರ್ಸಕ್ ಹೋಗ್ಬೇಡಿ ಸ್ನೇಹಿತರೆ. ಲಕ್ಷ್ಮಿ ಒಲಿಯೋದು ಎಲ್ಲಿ ಅಂತ ಹೇಳಿದ್ರೆ, ಯಾರು ಪ್ರೀತಿ ವಿಶ್ವಾಸದಲ್ಲಿ ಇರ್ತಾರೆ, ಹಿರಿಯರಿಗೆ ಯಾರು ಗೌರವ ಕೊಡ್ತಾರೆ, ಸಣ್ಣವ್ರಿಗೆ ಯಾರು ಗೌರವ ಕೊಡ್ತಾರೆ, ಯಾರು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ತಾರೆ ಅವರಿಗೆ ಮಾತ್ರ ಲಕ್ಷ್ಮಿ ಒಲಿಯೋದು. ಅಹಂಕಾರದಲ್ಲಿ ಮಾತಾಡೋರ್ಗೆ ಲಕ್ಷ್ಮಿ ಒಲಿಬಹುದು ಏನೋ ಗೊತ್ತಿಲ್ಲ, ಆದ್ರೆ ಲಕ್ಷ್ಮಿ ಉಳಿಯಲ್ಲ. ಲಕ್ಷ್ಮಿ ಒಲಿಬಹುದು ಆದ್ರೆ ಲಕ್ಷ್ಮಿ ಉಳಿಯಲ್ಲ. ಲಕ್ಷ್ಮಿ ಉಳಿಯೋದು ಎಲ್ಲಿ ಅಂದ್ರೆ, ಯಾರು ತಗ್ಗಿ ಬಗ್ಗಿ ಬೆಳಿತಾರಲ್ಲ ಅಲ್ಲಿ ಮಾತ್ರ ಲಕ್ಷ್ಮಿ ಉಳಿತಕ್ಕಂಥದ್ದು. ಆಲ್ ದ ಬೆಸ್ಟ್. ನಿಮ್ಮ ಕಾನ್ಫಿಡೆನ್ಸ್ ಮೇಲೆ 300 ಐಡಿಸ್ ಅಂತ ಹಾಕಿದ್ದೀನಿ. ಅದನ್ನೆಲ್ಲ ನೀವು ಮಾಡ್ತೀರಾ ನನಗೆ ಗೊತ್ತಿದೆ. ಅದ್ ನಿಮ್ದೇ ಅವತ್ತು 4,000 ಜನಗಳ ಮುಂದೆ ಆರ್ಕೆ ಅಂದ್ರೆ ನಾನಲ್ಲ, ಆರ್ಕೆ ಅಂದ್ರೆ ನೀವು. ಆರ್ಕೆ ಅಂದ್ರೆ ನನ್ನ ಹೆಸರು ಇಟ್ಕೊಂಡಿಲ್ಲ, ರೈಸಿಂಗ್ ಕಿಂಗ್ಡಮ್. ಕರೆಕ್ಟ್ ಅಲ್ಲ? ಪ್ರತಿಯೊಬ್ಬ ವ್ಯಕ್ತಿಯ ಸಾಮ್ರಾಜ್ಯ ನಿರ್ಮಾಣ ಆಗ್ಬೇಕಂತ ಹೇಳಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.